ಹಾಯ್ ಫ್ರೆಂಡ್ಸ್, ನಾನು ತುಂಬ ದಿನ ಆಯಿತು ಕಿಚನ್ದು ವಿಡಿಯೋ ಬಿಟ್ಟಿರಲಿಲ್ಲ. ಅಡುಗೆ ಮಾಡೋದು ಈ ದಿನ ಬಿಡ್ತಾ ಇದ್ದೀನಿ. ಅಂದರೆ ದೇಶೀಯ ಸ್ಟೈಲಿಯಲ್ಲಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಾನು ನೋಡಿ ಇಲ್ಲಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಒಂದೆರಡು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಒಂದೆರಡು ಮೀಡಿಯಮ್ ಸೈಜು ಟೊಮೊಟೊ ಮತ್ತು 4ರಿಂದ 5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹುರ್ಕೋತಾ ಇದ್ದೀನಿ. ಆಮೇಲೆ ಮತ್ತೆ ಚಕ್ಕೆ, ಲವಂಗ, ಏಲಕ್ಕಿ, ಒಂದಿಷ್ಟು ಗಸಗಸೆ ಇಷ್ಟನ್ನು ಮತ್ತೆ ಇದ್ರಲ್ಲಿ ಹಾಕಿಬಿಟ್ಟು ಹುರ್ಕೊಳ್ರಿ. ನಾನು ಇಲ್ಲಿ ಗಸಗಸೆ ಹಾಕ್ತಾಯಿಲ್ಲ, ಸ್ಕಿಪ್ ಮಾಡಿದ್ದೀನಿ. ನೀವಿದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ನಾನು ಇಲ್ಲಿ ನೋಡಿ ಇದು ಬ್ರೌನ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾಟಿ ಕೋಳಿ ಸಾಂಬಾರು ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ಮುದ್ದೆಗೆ ಮತ್ತು ಚಪಾತಿ, ಪರೋಟಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇದು ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈ ಥರ ಹುರ್ಕೊಂಡು, ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಅಂದರೆ ನಮಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿ, ಹಸಿ ಕೊಬ್ಬರಿನಾರು ಆಯಿತು, ಸ್ವಲ್ಪ ಒಣ ಕೊಬ್ಬರಿನಾರು ಆಯಿತು, ಅದನ್ನು ಹಾಕ್ಕೊಳ್ಳಿ. ನಾನು ಇಲ್ಲಿ ತೋರಿಸಿಲ್ಲ, ಇಲ್ಲಿ ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಮಾತ್ರ ನೀವು ನೈಸಾಗಿ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಸಾಂಬಾರು ಅವಾಗ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಇಲ್ಲಿ ಇದ್ರ ಬೆಳಗಾಂ ಖಾರದ ಪುಡಿ ಅಂದರೆ ಇದು ಮಸಾಲೆ ಖಾರದ ಪುಡಿ, ಇದು ತುಂಬಾ ಚೆನ್ನಾಗಿರುತ್ತೆ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನು ಇಲ್ಲಿ 1 ಸ್ಪೂನ್ ಹಾಕ್ತಿದ್ದೀನಿ. ಖಾರ ನನ್ನ ಮಕ್ಕಳು ಕಮ್ಮಿ ತಿನ್ನೋದ್ರಿಂದ ಕಮ್ಮಿ ಹಾಕ್ತಾಯಿದ್ದೀನಿ. ಮತ್ತು ನಿಮಗೆ ಏನಾದ್ರು ಬೆಳಗಾಂ ಖಾರ ಬೇಕಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಇದು ಹಾಕಿ, ಕಾಮೆಂಟ್ ಹಾಕಿ, ಬೇಕು ಅಂತಂದರೆ ನಾನು ತರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಮತ್ತು ಇಲ್ಲಿ ಒಂದು 2ರಿಂದ 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು ಸಣ್ಣ ಟೊಮೊಟೊ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಇದು ಎಣ್ಣೆ ಕಾದಿದೆ ಅಂತಲೂ ಗೊತ್ತಾಗುತ್ತೆ, ಆಮೇಲೆ ರುಚಿನೂ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಕಲರ್ಗೆ ಅಂತ ಈಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ನಿಮ್ಗೆ ಬೇಕಂದರೆ ನೀವು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀವೇ ಮಾಡಿದ್ದಾರು ಹಾಕಿ, ಇಲ್ಲ ಇದು ಇದ್ದರೆ ಹಾಕ್ಕೊಳ್ಳಿ, ಬೇರೆ ಗರಂ ಮಸಾಲ ರೆಡಿ ಇದ್ದಿದ್ರೆ. ಮೇಲೆ ಒಂದು ಅರ್ಧ kg ಚಿಕನ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನ್ನ ಒಂದು ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮತ್ತೇನೂ ಕೇಳಲ್ಲ ನಿಮಗೆ, ಶೇರ್ ಮಾಡಿ ಅದು ಇದು ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಚೆನ್ನಾಗಿದೆ ಅಂತ ನನಗೆ ಹೇಳಿ, ಮತ್ತು ಕಮೆಂಟ್ ಮಾಡಿ. ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್. ಬಿಸಿ ಬಿಸಿ ಮುದ್ದೆಗಂತೂ ತುಂಬಾ ಚೆನ್ನಾಗಿ. ಒಂದು ಮುದ್ದೆ ಮಾಡ್ಕೊಂಡ್ಬಿಟ್ಟು ಮೇಲೆ 1 ಸ್ಪೂನ್ ತುಪ್ಪ, ನಾಟಿ ದೇಸಿ ತುಪ್ಪ ಅಂದರೆ ಹಸುವಿನ ತುಪ್ಪ ಹಾಕ್ಕೊಂಡು ಊಟ ಮಾಡಿಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು. ಆಮೇಲೆ ಸಾಂಬಾರು ಮೇಲೆ ಯಾವಾಗಲೂ ಎಣ್ಣೆ ನಿಂತ್ಕೊಂಡ್ಮೇಲೆ ಸಾಂಬಾರು ಕರೆಕ್ಟಾಗಿದೆ ಅಂತ. ಮೇಲೆ ಎಣ್ಣೆ ಸ್ವಲ್ಪ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ತಟ್ಟೆ ಮುಚ್ಚಿಬಿಡಿ. ಅದು ಮೇಲ್ಗಡೆ ನೀಟಾಗಿ ಬಂದು ಎಣ್ಣೆ ನಿಂತ್ಕೊಳ್ಳುತ್ತೆ. ಈ ವಿಡಿಯೋನ ಫಸ್ಟಿಂದ ಹಿಡಿದು ಲಾಸ್ಟ್ ತನಕ ನೋಡಿ. ನಿಮಗೆ ಹೇಗೆ ಮೆಥಡ್ ಗೊತ್ತಾಗುತ್ತೆ ಸಾಂಬಾರು ಹೇಗೆ ಮಾಡಬೇಕು ಅನ್ನೋ ಒಂದು ಇದರಲ್ಲಿ. ನಾನು ಇಲ್ಲಿ ಇದು ಹಾಕಿಲ್ಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ, ಸ್ವಲ್ಪ ಕೈ ಬರುತ್ತೆ ಅಂತ ಧನಿಯಾ ಪೌಡ್ರ್ ಹಾಕಿಲ್ಲ. ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆ. ಮತ್ತು ರುಬ್ಲಿಕ್ಕೂ ಬೇಕಂದರೆ ಹಾಕ್ಕೊಳ್ಳಿ. ನಾನು ಸ್ವಲ್ಪ ರುಬ್ಲಿಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಹೆಚ್ಚು ಹಾಕಿದ್ದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ನೋಡಿ ಇದಾಗಿದೆ, ಆಗಲೇ ಸೈಡಲ್ಲೆಲ್ಲ ಎಣ್ಣೆ ಬಂದಿದೆ. ನೋಡಿ ನಾನು ಬಿಸಿ ಬಿಸಿ ರಾಗಿ ಮುದ್ದೆಗೆ ಈ ಸಾಂಬಾರನ್ನ ಸರ್ವ್ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆ ಅಂತೂ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈಸಿ ಮೆಥಡಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್.